ಸ್ನೇಹಿತರೆ, KSOU ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ಗೆ ಸಂಬಂಧಿಸಿದ ಅಸೈನ್ಮೆಂಟನ್ನು KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ KSOU ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಿಂದ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಾನೀಗ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೇನೆ. ನನ್ನ ಮೊಬೈಲ್ ನಂಬರ್ ಕೊಟ್ಟು OTP ಮೂಲಕ ಲಾಗಿನ್ ಆಗಿದ್ದೇನೆ. ಹೋಮ್ ಪೇಜ್ನಲ್ಲಿ ನೋಡ್ಬೋದಾಗಿದೆ, ಅಸೈನ್ಮೆಂಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಸಬ್ಜೆಕ್ಟ್ಗಳು ತೋರಿಸುತ್ತೆ. ನಿಮ್ಮ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಅಸೈನ್ಮೆಂಟ ಬರೆದು PDF ರೂಪದಲ್ಲಿ ಸೇವ್ ಮಾಡಿಟ್ಕೊಂಡಿರಿ. ನಾನು ನನ್ನ ಅಸೈನ್ಮೆಂಟ್ ಕ್ವಶನ್ಸನ್ನೆಲ್ಲ ಮೊದಲೇ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೇನೆ ಮತ್ತು ಬರೆದು PDF ರೂಪದಲ್ಲಿ ಸೇವ್ ಮಾಡಿಟ್ಕೊಂಡಿದ್ದೇನೆ ಮತ್ತು ಸಬ್ಜೆಕ್ಟ್ನ ಸ್ಟೇಜ್ 1 to 2 ಅಸೈನ್ಮೆಂಟ್ ಬರೆದು ಎರಡನ್ನೂ ಒಂದೊಂದೇ PDF ಮಾಡಿದ್ದೇನೆ. ಆ PDFಗಳಿಗೆ ಆ ಒಂದು ಸಬ್ಜೆಕ್ಟ್ ನೇಮ್ ಕೂಡ ಕೊಟ್ಟಿದ್ದೇನೆ. ಮತ್ತು ಈಗ ಉದಾಹರಣೆಗಾಗಿ ನೋಡಿ, ಇಲ್ಲಿ ನನ್ನ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಮೊದಲನೇ ಸಬ್ಜೆಕ್ಟ್ ಅಸೈನ್ಮೆಂಟ್ ಅಪ್ಲೋಡ್ ಮಾಡಲು ಸಬ್ಜೆಕ್ಟ್ ಮೇಲೆ ಟಚ್ ಮಾಡ್ತೇನೆ. ಇಲ್ಲಿ ಪೆಂಡಿಂಗ್ ಅಂತ ಬ್ಲಿಂಕ್ ಆಗ್ತಾ ಇದೆ. ಇದರಲ್ಲಿ ನಾನೀಗ ಮೊದಲೇ ಒಂದು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನಮ್ಮ ಸಬ್ಜೆಕ್ಟ್ ನೇಮ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು, ಆಮೇಲೆ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಂದರೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಕೂಡ ನೋಡ್ಬೋದು. ಡಿಸ್ಕ್ರಿಪ್ಷನ್ T&C ಅಂತ ಇದೆ, ಅಂದರೆ ಅಸೈನ್ಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಸಂಬಂಧಿಸಿದಂತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿ ಕಣ್ಣಿನ ಒಂದು ಏನು ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಅಸೈನ್ಮೆಂಟ್ಸ್ ಕ್ವಶನ್ಸ್ ಯಾವ್ಯಾವಿದೆ ನಮಗೆ ನಾವು ನೋಡ್ಬೋದಾಗಿರುತ್ತದೆ. ಮತ್ತು ಪಕ್ಕದಲ್ಲಿ ಡೌನ್ ಇರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಸೈನ್ಮೆಂಟ್ ಕ್ವಶನ್ಸ್ ಎಲ್ಲ ಡೌನ್ಲೋಡ್ ಆಗ್ತದೆ. ಈಗ ಇಲ್ಲಿ ಸಬ್ಮಿಟ್ ಅಸೈನ್ಮೆಂಟ್ ಕೆಳಗಡೆ ಏನು ಸಬ್ಜೆಕ್ಟ್ ಇದೆ ಅಲ್ಲಿ ಎಂಟರ್ ಸಬ್ಜೆಕ್ಟ್ನಲ್ಲಿ ಇಲ್ಲಿ ಸಬ್ಜೆಕ್ಟ್ ನೇಮನ್ನು ಕೊಡಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಸಬ್ಜೆಕ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಟೈಟಲನ್ನೇ ಮತ್ತೊಂದು ಸಲ ರಿಪೀಟ್ ಮಾಡಿ. ಈಗ ಚೂಸ್ ಫೈಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಸೈನ್ಮೆಂಟ್ ಬರೆದು ಸೇವ್ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ. ಫೈಲ್ ಮ್ಯಾನೇಜರ್ನಿಂದ ಅಪ್ಲೋಡ್ ಮಾಡ್ತಕ್ಕಂತಹ ಸಬ್ಜೆಕ್ಟ್ನ ಒಂದು ಅಸೈನ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನೋಡಬಹುದು, ನೀವು PDF ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಆ ಒಂದು PDFಗೆ ನಾವು ಕೊಟ್ಟಿರ್ತಕ್ಕಂಥ ಟೈಟಲ್ ನೇಮ್ ನೋಡ್ಬೋದು ಮತ್ತು ನಾವು ಸೆಲೆಕ್ಟ್ ಮಾಡಿದ PDF ಈ ಒಂದು ಚೂಸ್ ಫೈಲ್ ಪ್ಲೇಸ್ನಲ್ಲಿ ಬಂದು ಕೂರ್ತದೆ. ಕೆಳಗಡೆ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ಅಸೈನ್ಮೆಂಟ್ ಅಪ್ಲೋಡ್ ಆಗ್ತಾ ಇದೆ, ಬಫರಿಂಗ್ ಬರ್ತಾ ಇದೆ. ಸೊ ನೋಡ್ಬೋದು, ಅಸೈನ್ಮೆಂಟ್ ಹ್ಯಾಸ್ ಬೀನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಟಿಕ್ ಮಾರ್ಕ್ ಬಂತು. ಓಕೆ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಮೊದಲು ಇಲ್ಲಿ ಪೆಂಡಿಂಗ್ ಅಂತ ಬ್ಲಿಂಕ್ ಆಗ್ತಾ ಇತ್ತು. ಈ ಸಬ್ಜೆಕ್ಟದ್ದು ಅಸೈನ್ಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಈಗ ಸಬ್ಮಿಟೆಡ್ ಅಂತ ಬಂದಿದೆ. ಇದೇ ರೀತಿ ಮತ್ತೊಂದು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಸಬ್ಜೆಕ್ಟ್ನ ಟೈಟಲನ್ನು ಇಲ್ಲಿ ಕೊಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೈಟಲನ್ನು ರಿಪೀಟ್ ಮಾಡಿ ಮತ್ತು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸಬ್ಜೆಕ್ಟ್ನ ಅಸೈನ್ಮೆಂಟನ್ನು ನಿಮ್ಮ ಫೈಲ್ ಮ್ಯಾನೇಜರ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಚೂಸ್ ಫೈಲ್ ಸ್ಥಳದಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಅಸೈನ್ಮೆಂಟ್ PDF ಇಲ್ಲಿ ಬಂದು ಕೂರುತ್ತದೆ ಮತ್ತು ಅಸೈನ್ಮೆಂಟ್ ನೇಮ್ ಕೂಡ ನೋಡ್ಬೋದು. ನಾವೇನು ಟೈಟಲ್ ಕೊಟ್ಟಿರ್ತೀವಿ ಆ PDFಗೆ ಇಲ್ಲಿ ನಾವು ನೋಡ್ಬೋದಾಗಿರುತ್ತದೆ. ಕೆಳಗಡೆ ಇಲ್ಲಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಇದೆ. ಸೊ ಈಗ ಅಸೈನ್ಮೆಂಟು ಸಬ್ಮಿಟ್ ಆಗ್ತಾ ಇದೆ, ಒಂದು ಸ್ವಲ್ಪ ಬಫರಿಂಗ್ ಆಗ್ತಾ ಇದೆ. ಸೊ ನೋಡಿ, ಅಸೈನ್ಮೆಂಟ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಇದೇ ರೀತಿ ಉಳಿದ ಸಬ್ಜೆಕ್ಟ್ಗಳ ಅಸೈನ್ಮೆಂಟ್ಗಳನ್ನು ಅಪ್ಲೋಡ್ ಮಾಡಿ. ಅಸೈನ್ಮೆಂಟ್ಗಳನ್ನೆಲ್ಲ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಸ್ಟೇಟಸ್ ನೋಡಿ, ಮೊದಲು ಪೆಂಡಿಂಗ್ ಅಂತ ಇದ್ದದ್ದು ಈಗ ಸಬ್ಮಿಟೆಡ್ ಅಂತ ಬಂದಿರುತ್ತದೆ. ಮತ್ತು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿರ್ತಕ್ಕಂಥ ಅಕ್ನಾಲಜ್ಮೆಂಟ್ಗಾಗಿ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು, ಅಸೈನ್ಮೆಂಟ್ ಅಕ್ನಾಲಜ್ಮೆಂಟ್ ಅಂತ ಒಂದು ಏನು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಇಲ್ಲಿ ಅಸೈನ್ಮೆಂಟ್ನ ಅಕ್ನಾಲಜ್ಮೆಂಟ್ನಲ್ಲಿ ಇಲ್ಲಿ ಸೀರಿಯಲ್ ನಂಬರ್ ಇದೆ, ಸಬ್ಜೆಕ್ಟ್ ನೇಮ್ ಮತ್ತು ಸಬ್ಜೆಕ್ಟ್ ಕೂಡ ಹಾಗೂ ಅಪ್ಲೋಡೆಡ್ ಆನ್ ಮತ್ತು ಸ್ಟೇಟಸ್ ಸಬ್ಮಿಟೆಡ್ ಅಂತ ಬಂದಿರುತ್ತದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.